ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ 2020-26ರ ಈ ವರ್ಷದ ವಸಂತ ಪಂಚಮಿ ಯಾವಾಗ ಮತ್ತು ಅದರ ಮಹತ್ವದ ಬಗ್ಗೆ ಸರಳವಾಗಿ ತಿಳ್ಕೊಳ್ಳೋಣ. ಜನವರಿ 23ರಂದು ವಸಂತ ಪಂಚಮಿ ಬಂದಿದೆ, ಅಂದರೆ ಶುಕ್ರವಾರ. ಇದು ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ಬರುವ ಹಬ್ಬವಾಗಿದ್ದು ಇದನ್ನು ಸರಸ್ವತಿ ಪಂಚಮಿ ಎಂದು ಕೂಡ ಕರೆಯಲಾಗುತ್ತದೆ. ಜ್ಞಾನ, ಕಲೆ, ಸಂಗೀತದ ದೇವತೆ ಸರಸ್ವತಿಯನ್ನು ಪೂಜಿಸಲಾಗುತ್ತದೆ. ಈ ದಿನ ವಿದ್ಯಾರ್ಥಿಗಳು ವಿದ್ಯಾರಂಭ ಮಾಡಲು ಮತ್ತು ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ಹಬ್ಬವು ವಸಂತ ಋತುವಿನ ಆಗಮನವನ್ನು ಸೂಚಿಸುತ್ತದೆ. ಈ ದಿನ ಪಂಚಮಿ ತಿಥಿಯು ಜನವರಿ 23ರಂದು ಬೆಳಿಗ್ಗೆ 2:28ಕ್ಕೆ ಪ್ರಾರಂಭವಾಗಿ ಜನವರಿ 24ರಂದು ಬೆಳಿಗ್ಗೆ 1:45ಕ್ಕೆ ಮುಗಿಯುತ್ತದೆ. ಸರಸ್ವತಿ ಪೂಜೆಯನ್ನು ಮಾಡುವುದು ಈ ದಿನದ ವಿಶೇಷ. ಜ್ಞಾನದ ದೇವತೆಯಾದ ಸರಸ್ವತಿ ದೇವಿಯನ್ನು ಪೂಜಿಸಿ ಅವಳ ಆಶೀರ್ವಾದವನ್ನು ಪಡೆಯುವ ದಿನ. ಈ ಹಬ್ಬವು ವಸಂತ ಋತುವಿನ ಆಗಮನವನ್ನು ಸೂಚಿಸುತ್ತದೆ. ಈ ದಿನ ಮದುವೆ, ಮನೆ ನಿರ್ಮಾಣ ಮತ್ತು ಮಕ್ಕಳ ಅಕ್ಷರ ಅಭ್ಯಾಸ ಮಾಡಲು ಮುಂತಾದ ಕೆಲಸಗಳನ್ನು ಮಾಡಲು ಮಂಗಳಕರವಾದ ದಿನ. ಅಂದರೆ ಯಾವುದೇ ಮುಹೂರ್ತವನ್ನು ನೋಡಬೇಕಾಗುವ ಅವಶ್ಯಕತೆ ಇಲ್ಲವೆಂದು ಹೇಳಲಾಗುತ್ತದೆ. ಈ ದಿನ ಜನರು ಹಳದಿ ಬಟ್ಟೆ ಧರಿಸಿ ಹಳದಿ, ಸಿಹಿ ಮತ್ತು ಹೂಗಳನ್ನು ದೇವಿಗೆ ಅರ್ಪಿಸುತ್ತಾರೆ. ಸರಸ್ವತಿ ದೇವಿಯ ವಿಗ್ರಹವನ್ನು ಇಟ್ಟು ಹಳದಿ ಬಣ್ಣದ ಬಟ್ಟೆಗಳನ್ನು ಅರ್ಪಿಸಿ ಅಲಂಕಾರ ಮಾಡಿ ಹೂವುಗಳಿಂದ ಅಲಂಕರಿಸಿ ಪೂಜೆಯನ್ನು ಮಾಡಲಾಗುತ್ತದೆ. ವಿದ್ಯಾರ್ಥಿಗಳು ಪೆನ್ನು, ಪುಸ್ತಕ ಮತ್ತು ಇಂಕ್ ಬಾಟಲಿಗಳನ್ನು ಪೂಜೆಗೆ ಇಟ್ಟು ಪೂಜೆಯನ್ನು ಮಾಡುತ್ತಾರೆ. ಸರಸ್ವತಿ ಮಂತ್ರಗಳನ್ನು ಪಠಿಸಿ ಪೂಜೆಯನ್ನು ಮಾಡಿಕೊಳ್ಳಲಾಗುತ್ತದೆ. ಥ್ಯಾಂಕ್ ಯು.